ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂದಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಬರ್ಬರ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನ ಬಾರದಿರಲಿದ್ದು ಗಜಾನನನ್ನು ಬೇಡಿದಂತಹ ಡಾಕ್ಟರ್ ಅಫ್ರಿದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿ ನಿಮ್ಮ ಗಾನರ ಕಲೆ ಇದೇ ರೀತಿ ಮುಂದುವರಿಕೆ ಸರ್ ಅಂತ ಹಾರೈಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಸ್ವಾಗತವನ್ನು ಕೊಡಬೇಕು ಅಂತೇಳಿ ನಾನು ಮಹೇಶ್ ಕೆ.ಎ. ಮುಖ್ಯ ಶಿಕ್ಷಕರು, ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರು ಇವರನ್ನು ನಾನು ತುಂಬ ಹೃದಯದಿಂದ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಗುರು ಬಸವಲಿಂಗಯ್ಯನವರು ಇಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಮ್ಮ ರೋಟರಿ ಕ್ಲಬ್ ಸಂಘಟನೆಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲು ಖುಷಿಯಾದ ಸಂಗತಿ. ಕಾರಣ ಇಂದಿನ ದಿನಮಾನಗಳಲ್ಲಿ ವೈದ್ಯರು ನಾರಾಯಣ ಹರಿ ಅಂತೇಳಿ ನಾವು ಹಿಂದಿನ ಸಹ ಮಾತಾಡ್ತಾ ಬರ್ತೀವಿ, ನಾವು ಸಹ ಕಲ್ತೀವಿ. ಇವತ್ತಿನ ದಿನಮಾನಗಳೇನಾಗಿದೆ ಅಂದರೆ ಜಾಗತಿಕ ಲೋಕದ ಓಲಾಟದಲ್ಲಿ ಆ ಪದ ಎಲ್ಲೋ ಮರಿತಾ ಇದೆ ಅಂತ ನನ್ನ ಭಾವ. ಅದೇ ರೀತಿ ಜನಸಾಮಾನ್ಯರಲ್ಲಿ ಸಹ ಇವತ್ತೆ ವೈದ್ಯರು, ಆಸ್ಪತ್ರೆ ಇದರ ಬಗ್ಗೆ ಎಲ್ಲೋ ಒಂದು ಸಂಶಯ ಮೂಡುವಂತಹ ದಿಕ್ಕಿನ ಕಡೆಗೆ ನಮ್ಮ ವೈದ್ಯರು ಹೋಗ್ತಾ ಇದೆ ಅಂತ ಹೇಳಿ ಜನಸಾಮಾನ್ಯರಲ್ಲಿ ಅದು ಮಾತಾಡ್ತಾರೆ. ಇದರ ಮಧ್ಯೆಯೂ ಸಹ ಇಲ್ಲಿ ಬಂದಿರುವಂತಹ ನೂರಾರು ವೈದ್ಯ ಸಿಬ್ಬಂದಿಗಳಿರ್ಬೋದು, ಜೊತೆಗೆ ವೈದ್ಯರಿರ್ಬೋದು. ಇಂತಹ ಎಲೆಮನೆ ಕಾಯ್ದು ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ತಮ್ಮ ಕುಟುಂಬವನ್ನು ತೋರಿದು ಇವತ್ತೇ ಸಾಕಷ್ಟು ಸಿಬ್ಬಂದಿಗಳು ಕೆಲಸ ಮಾಡಿದ್ದಾರೆ. ನಾವು ಯಾವ ನಮ್ಮ ಸಂಸ್ಥೆ ವತಿಯಿಂದ ಮತ್ತು ರೋಟರಿ ಕ್ಲಬ್ನ ಸಹಯೋಗದಲ್ಲಿ ಮತ್ತೆ ಅಂತಹ ತೆರೆಮರೆಯ ಸಾಧಕರು ಇಲ್ಲಿ ಬಂದಿರುವಂಥ ಎಲ್ಲ ಸಾಧಕರು ನಾನು ವೈಯಕ್ತಿಕವಾಗಿ ಸಹ ಬಲ್ಲೆ. ಸಾಮಾನ್ಯ ಬಡ ಕುಟುಂಬದಿಂದ ಬಂದು ತಂದೆ ತಾಯಿಯ ಯಾವುದೇ ಹಿನ್ನೆಲೆ ಇಲ್ಲಿಯೂ ಸಹ ಇವತ್ತೇ ವೈದ್ಯರಾಗಿ, ವೈದ್ಯಕೀಯ ಸಿಬ್ಬಂದಿಗಳಾಗಿ ಇವತ್ತೇ ತಮ್ಮ ಕುಟುಂಬವನ್ನು ಹೊರಗಿಟ್ಟು ಕುಟುಂಬಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಹಕಾರ ಕೊಡೋಕ್ಕಾಗಲೇ ಇವತ್ತೇ ತಮ್ಮನ್ನು ನಂಬಿ ಬಂದಿರುವಂತಹ ಜನಸಾಮಾನ್ಯರನ್ನು ಒಳ್ಳೆಯ ವೈದ್ಯಕೀಯ ಚಿಕಿತ್ಸೆ ಕೊಟ್ಟು ಅವರ ಜೀವನವನ್ನು ಸರಿದೂಗಿಸುವಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ಇದಕ್ಕೆ ಉದಾಹರಣೆ ಹೇಳೋದಾದರೆ ನಾವೆಲ್ಲರೂ ಬಂದ ವೈದ್ಯರನ್ನು, ನರ್ಸ್ಗಳನ್ನ ನಾವೆಲ್ಲ ಬೈತೀವಿ, ದುಡ್ಡು ಕೊಟ್ಟರೆ ಸಾಕು ಏನು ಬೇಕಾದ್ರೂ ಮಾಡ್ತಾರೆ. ಅದ್ರ ಮಧ್ಯೆಯೂ ಜಗತ್ತು ಕಂಡಂತಹ ಒಂದು ದೊಡ್ಡ ವಿಪತ್ತೇ ಕರೋನಾ. ಆ ಸಮಯದಲ್ಲಿ ಸ್ವಂತ ಮಕ್ಕಳನ್ನ ತಂದೆ ಮುಟ್ಟಂಗಿಲ್ಲ, ತಾಯಿ ಮುಟ್ಟಂಗಿಲ್ಲ, ಅಥವಾ ಅಣ್ಣ ಮುಟ್ಟಂಗಿಲ್ಲ, ಯಾರು ಮುಟ್ಟಂಗಿಲ್ಲ, ಕುಟುಂಬದ ಸದಸ್ಯರನ್ನೇ ಒಬ್ಬರೊಬ್ಬರು ಮುಟ್ಟುವಂಥ ಪರಿಸ್ಥಿತಿ. ಅಂಥ ಸಮಯದಲ್ಲಿ
ನಮ್ಮನ್ನೆಲ್ಲ ರಕ್ಷಪಡಿದ್ದಾರೆ ಡಾಕ್ಟರ್ ಮತ್ತು ವೈದ್ಯಕೀಯ ಸಿಬ್ಬಂದಿ. ಎಷ್ಟೋ ಜನ ವೈದ್ಯಕೀಯ ಸಿಬ್ಬಂದಿ ಅಥವಾ ಡಾಕ್ಟರ್ಗಳು ಅವರ ಮರಣ ಹೋಗಿದೆ. ಅಂದರೆ ಅವ್ರಿಗೂ ಕುಟುಂಬ ಬೇಕು, ಅವರಿಗೂ ಸಂಬಳ ಬೇಕು. ಆ ಎಲ್ಲದರ ಮಧ್ಯೆಯೂ ಸಹ ಇಂತಹ ನಿಸ್ವಾರ್ಥ ಸೇವೆಯನ್ನು ಮಾಡ್ತಿರೋದು ಅದು ಅತ್ಯಂತ ಶ್ಲಾಘನೀಯ ಕಾರ್ಯವಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಉದ್ಯೋಗದಂತೆ ಇದು ಸಹ ಒಂದು ಉದ್ಯೋಗ. ಆದರೆ ಅತ್ಯಂತ ಜವಾಬ್ದಾರಿಯುತ ಉದ್ಯೋಗ ಯಾವುದಿದ್ರೆ ಅದು ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿ. ಒಬ್ಬ ಶಿಕ್ಷಕ ತಪ್ಪು ಮಾಡಿದರೆ ಒಂದು ಯುಗ ಅಥವಾ ಒಂದು ಜನಾಂಗನ ನಾವು ಹಾಳು ಮಾಡೋದು. ಆದರೆ ಒಬ್ಬ ವೈದ್ಯರು ಅಥವಾ ವೈದ್ಯಕೀಯ ಸಿಬ್ಬಂದಿ ಏನಾದರೂ ಒಂದು ಸಣ್ಣ ತಪ್ಪು ಮಾಡಿದ್ರು ಸಹ ಒಬ್ಬ ವ್ಯಕ್ತಿಯ ಜೀವ ಕಳೆದೋಗುತ್ತೆ. ಇವತ್ತೇ ಜೀವನನೇ ಅಮೂಲ್ಯ ಆಗಿದೆ. ಅಂಥ ಸಂದರ್ಭದಲ್ಲಿ ತಮ್ಮ ಜೀವನವನ್ನು ಡಾಕ್ಟರ್ಗೆ ನರ್ಸ್ನ ಕೈ ಒಪ್ಪಿಸಿದ್ದೀವಿ ನಾವು. ಅಂಥ ಸಂದರ್ಭದಲ್ಲಿ ಸ್ವಲ್ಪ ನಾವು ಆ ಕೆಲಸದ ಬಗ್ಗೆ ಸ್ವಲ್ಪ ನಾವೇ ನಿರಾಸಕ್ತಿ ತೋರಿಸಿದ್ರೆ ವ್ಯಕ್ತಿಯ ಪ್ರಾಣ ಹೋಗುತ್ತೆ. ಅಂತ ನಾವೆಲ್ಲ ರಾತ್ರಿ ಒಂದು ವೈದ್ಯಕೀಯ ಮಾಡುವಂಥ ನರ್ಸ್ಗಳನ್ನ ಡಾಕ್ಟರ್ ನೋಡಿರ್ತೀವಿ, ಎಷ್ಟು ಕಷ್ಟ ಇರುತ್ತೆ. ಅಂಥವ್ರ ಮಧ್ಯೆಯೂ ಸಹ ಪೇಷಂಟ್ಗೋಸ್ಕರ, ರೋಗಿಗಳ ಆರೋಗ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಮುಡುಪಾಗಿದ್ದಾರೆ. ಹಾಗಾಗಿ ವೈದ್ಯನಾರಾಯಣಕ್ಕಿಂತ ನಾವೆಲ್ಲರೂ ಸಹ ವೈದ್ಯರೇ. ಹಾಗಾಗಿ ನೀವೆಲ್ಲ ಸಹ ದೇವ್ರ ಸಮಾನ. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಇಂತಹ ವೈದ್ಯರನ್ನು, ವೈದ್ಯಕೀಯ ಸಿಬ್ಬಂದಿಯನ್ನು ನೆನೆಸುವ ಮತ್ತು ಅವರಿಗೆ ಇನ್ನೂ ಸ್ವಲ್ಪ ಜವಾಬ್ದಾರಿಯನ್ನು ತರುವಂಥ ನಿಟ್ಟಿನಲ್ಲಿ, ಈಗ ಯಾವುದೋ ಒಂದು ಪ್ರಶಸ್ತಿ ಕೊಡ್ತೀವಿ ಅಥವಾ ಒಂದು ಸನ್ಮಾನ ಮಾಡ್ತೀವಿ ಅಂತಂದರೆ ಅದು ನಿಮ್ಮ ಜವಾಬ್ದಾರಿ ಹೆಚ್ಚುತ್ತೆ. ಆ ಜವಾಬ್ದಾರಿ ಹೆಚ್ಚಾಗಿ ಇಲ್ಲಿರುವಂತಹ ಒಂದೊಂದು ರಕ್ತವೂ ಸಹ ಮುಂದಿನ ವೈದ್ಯಕೀಯ ಜಗತ್ತಿನ ನಕ್ಷತ್ರಗಳಾಗಿ ಆ ದೇವರು ನಿಮ್ಮೆಲ್ಲರಿಗೂ ಸಹ ಸುಖ, ಸಂತೋಷ, ಐಶ್ವರ್ಯ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಉದಾರವಾದಂತಹ ಮನಸ್ಥಿತಿ, ನಿಸ್ವಾರ್ಥ ಮನೋಭಾವ ಇನ್ನೂ ನಿಮ್ಮಲ್ಲಿ ಹೆಚ್ಚಾಗಿ ಜವಾಬ್ದಾರಿಯುತ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿ ಆಗುವ ಉದ್ದೇಶವಾಗಿರುತ್ತೆ. ವೈದ್ಯೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನಿಸುವ ಕಾರ್ಯಕ್ರಮದಂತೆ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಎಲ್ಲ ಧರ್ಮಗಳಿಂದ ನೆರವೇರಿಸಿಕೊಡ್ತಾ ಇದ್ದಾರೆ. ಸಸಿಗೆ ನೀರೇರಿಸುವ ಮೂಲಕ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಸೊ ಅಲ್ಲಿ ಆಲ್ಮೋಸ್ಟ್ 8 ವರ್ಷ ನಮ್ಮ ಜೀವನ ಹೋಯಿತು. ಸೊ 26 ವರ್ಷ ಬರೀ ಓದೋದ್ರಲ್ಲಿ ಹೋಗುತ್ತೆ. ಮತ್ತೆ ಬಂದ್ಬಿಟ್ಟು ಜೂನಿಯರ್ ಅಸಿಸ್ಟೆಂಟು, ಅದಾದ್ಮೇಲೆ ಮತ್ತೆ ಸೀನಿಯರ್ ಅಸಿಸ್ಟೆಂಟ್, ಹಿಂಗೆ ಸೆಟ್ಲ್ ಆಗಲಿಕ್ಕೋಸ್ಕರ ಇನ್ನೊಂದು 4 ವರ್ಷ ಬೇಕು. ಅವಾಗ ನಮ್ಮದು ಆ್ಯಕ್ಚುಲ್ ಅರ್ನಿಂಗ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮ್ಮ ತಂದೆ ತಾಯಿಗಳಿಗೆ ನಾವು ಎಲ್ಲಿವರೆಗೂ ಹೊರೆ ಅಂತಂದರೆ 28 ವರ್ಷದವರೆಗೂ ಹೊರೆ ಮಾಡೋದು. ಸೊ ಅದಾದಮೇಲೆ ನಮ್ಮ ಸ್ಟ್ಯಾಂಡರ್ಡ್ ನಾವು ತಗೊಂಡು ಬಂದು ಸೆಟ್ಲ್ ಆಗ್ತದೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಯಾರು ಕಿಕ್ ಆಗಬೇಕಂತ ಏನು ಕಿಕ್ ಆಗ್ತಾರೆ, ಕಿಕ್ ಆಗ್ತಾರೆ. ಇದು ಒಂದು ಪಾರ್ಟ್. ಅಂದರೆ ಇನ್ನೊಂದು ಪಾರ್ಟಲ್ಲಿ ಏನಾಗುತ್ತೆ ಅಂತಂದರೆ ಸೇವೆ ಪಾರ್ಟ್ ಅಂತ ಬಂದಾಗ, ಸೊ ಯಾರೇ ವೈದ್ಯಕೀಯ ವೃತ್ತಿಯನ್ನು ಚೂಸ್ ಮಾಡಿದ ತಕ್ಷಣ ಒಂದು ಓದ್ ತೊಗೊಂಡಿರ್ತೀವಿ. ಸೊ ನಾವು ಪೇಷಂಟನ್ನು ಎಲ್ಲ ದೃಷ್ಟಿಯಿಂದ ಸಮಾಜ ದೃಷ್ಟಿಯಿಂದ ಮಾಡಿರ್ತಾರೆ. ಪ್ರತಿಯೊಬ್ಬ ವೈದ್ಯ ಮಾಡೋ ಕೆಲಸ ಏನಂತಂದರೆ ಎಲ್ಲರೂ ಸಮಾಜ ದೃಷ್ಟಿಯಿಂದ ನೋಡ್ಬೋದು. ಜಾತಿ, ವರ್ಣ, ವರ್ಗ, ಭೇದ ಯಾವುದನ್ನು ನೋಡಿದರೆ ಅವ್ರನ್ನ ಪೇಷಂಟನ್ನು ಟ್ರೀಟ್ ಮಾಡ್ತಾರೆ. ಬಟ್ ಏನಾಗುತ್ತೆ, ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಹೇಳಿದಾಗೆ 100ಕ್ಕೆ 90% ವೈದ್ಯರು ಸ್ವಚ್ಛವಾಗಿದ್ದರು. ಯಾವುದೋ ಒಂದು 10% ವೈದ್ಯರು ಕಮರ್ಷಿಯಲ್ ಆದ ತಕ್ಷಣ ಏನಾಗುತ್ತೆ ಅಂತಂದರೆ ಈ ಸಮಾಜದಲ್ಲಿ ಎಲ್ಲ ವೈದ್ಯರು ಅದೇ ರೀತಿ ನೋಡ್ಬಿಡ್ತಾರೆ. ಬಟ್ ನನಗೆ ಇಲ್ಲಿ ಖುಷಿ ಆಗ್ತಿರೋ ವಿಚಾರ ಅಂತಂದರೆ ಏನು ಅಂತಂದರೆ, ಯಾರು ಇವತ್ತು ಸನ್ಮಾನಿತರಾಗ್ತಾ ಇದ್ದಾರೆ ಎಲ್ಲ ನಾನು ನೋಡಿದಂಗೆ ಇದರಲ್ಲಿ ಇನ್ನೊಂದು ಖುಷಿಯಾದ ವಿಚಾರ ಅಂದರೆ ನನ್ನ ಸ್ಟೂಡೆಂಟ್ಸ್ ಇಟ್ಟಿದ್ದಾರೆ. ಸೊ ಅವರು ನಮ್ಮ ಮುಂದೆ ಎಷ್ಟು ಚೆನ್ನಾಗಿ ಬೆಳೆ ಗುರುತಿಸ್ಕೊಂಡಿರೋದು ಇದಕ್ಕಿಂತ ಹೆಚ್ಚಿನ ಸಂತೋಷ ಇನ್ನೊಂದಿಲ್ಲ. ಸೊ ಹಾಗಾಗಿ ಸಣ್ಣ ಕೆಮ್ಮುನೆಗಳಿಂದ ಕ್ಯಾನ್ಸರ್ ರೋಗಗಳು, ದೊಡ್ಡ ರೋಗಗಳು, ಆ ರೋಗಗಳನ್ನು ತೊಡೆದು ಹಾಕುವಂಥ ಕೆಲಸ ವೈದ್ಯರು ಮಾಡ್ತಾರೆ. ಎಷ್ಟೋ ವೈದ್ಯರುಗಳು ಸರ್ ಕೊರೋನಾ ಅಂತಲ್ಲ, ಕೊರೋನಾದಲ್ಲಿ ತುಂಬ ಮಾಡಿದ್ದಾರೆ ಎಲ್ಲ ವೈದ್ಯರು ಅಥವಾ ನಮ್ಮ ಎಸ್ಪೆಷಲಿ ಶುಶ್ರೂಷಕ ಸಿಬ್ಬಂದಿ ತುಂಬ ಮಾಡಿದ್ದಾರೆ. ಸೊ ನಾವು ಎಸ್ಪೆಷಲಿ ಕ್ವಾರಂಟೈನ್ ಆಗಿದ್ದೀವಿ, 3 ತಿಂಗಳು ಕ್ವಾರಂಟೈನ್ ಆಗಿದ್ದೀವಿ, ಮನೆ ನೋಡಿಲ್ಲ. ಹಾಗೂ ವೈದ್ಯಕೀಯ ಸಿಬ್ಬಂದಿಯವರೇ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ವೈದ್ಯಕೀಯ ಸೇವೆಯಲ್ಲಿನೇ ಇರ್ತಕ್ಕಂಥವ್ರನ್ನ ಗುರುತಿಸಿ ಕಾರ್ಯಕ್ರಮ ಮಾಡಿ ಸನ್ಮಾನ ಮಾಡ್ತಕ್ಕಂಥದ್ದು ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಏನಿದು ಪ್ರಥಮ ಶಿಕ್ಷಣ ಸಂಸ್ಥೆ ಅಂತಕ್ಕಂಥದ್ದು ಏನಿದೆಯಪ್ಪ ಅಂತ ಹೇಳಿ ಅವರು ಯಾವುದಾದ್ರೂ ವಿಭಿನ್ನವಾಗಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ
ಅಂತ ನನ್ನ ಹುಟ್ಟುಹಬ್ಬದ ದಿನವೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕೂಡ ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಏನಪ್ಪ ಅಂತ ಹೇಳಿದರೆ, ನಮ್ಮದು ನಮ್ಮ ಹುಟ್ಟು ಮತ್ತು ಸಾವಿನ ಮಧ್ಯೆ ಎಲ್ಲರೂ ಹುಡ್ತೀವಿ, ಆದರೆ ಸಾಯ್ತೀವಿ. ಆ ಬದುಕಿರುವ ಒಂದು ಸಮಯದಲ್ಲಿ ನಾವು ಏನಾದರೂ ಸಮಾಜಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟು ನಮ್ಮ ಮರಣವನ್ನು ಹೊಂದಿದರೆ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದನ್ನು ಮಹೇಶ್ ಸರ್ ಅವರ ತಂದೆ ಹಾಗೂ ತಾಯಿಗೆ ನಾನು ತುಂಬ ಕೃತಜ್ಞಳಾಗ್ತೀನಿ. ಯಾಕಪ್ಪ ಅಂತ ಹೇಳಿದರೆ, ಅವ್ರ ಮನೆಯಲ್ಲಿ 3 ಜನ ಮಕ್ಕಳು. ಆ 3 ಜನ ಮಕ್ಕಳನ್ನು ಕೂಡ ವಿಭಿನ್ನವಾಗಿ ಬೆಳೆಸಿದ್ದಾರೆ. ಆ ಮಹಾತಾಯಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ನಿಜವಾಗ್ಲೂ ಮೆಚ್ಚಬೇಕಾಗಿಲ್ಲ. ಯಾವ ಹೈಯರ್ ಎಜುಕೇಷನ್ ಮಾಡಿರ್ತಕ್ಕಂಥ ಒಬ್ಬ ಮಹಿಳೆನೂ ಕೂಡ ತಮ್ಮ ಮಕ್ಕಳಿಗೆ ಅಂಥ ಸಂಸ್ಕಾರವನ್ನು ಕೊಟ್ಟಿದ್ದಾರೋ ಕೊಟ್ಟಿಲ್ಲ ಗೊತ್ತಿಲ್ಲ. ಆದರೆ ಅವರು ಮಕ್ಕಳನ್ನು ಆ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ಬೆಳೆಸಿರ್ತಕ್ಕಂಥದ್ದು ಒಂದು ಹೆಮ್ಮೆ. ನಮ್ಮ ಮಹೇಶ್ವರ ಬಗ್ಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಅವರ ಸರಳತೆ ಎಷ್ಟಿದೆ ಅಂತ ಹೇಳಿದ್ರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತೆ. ರಾಜ್ಯ ಪ್ರಶಸ್ತಿ ಬಂತು, ರಾಜ್ಯ ಪ್ರಶಸ್ತಿ ತಗೊಳಕ್ಕೆ ಹೋದ್ರು. ಬೇರೆಯವರೆಲ್ಲ ರಾಜ್ಯ ಪ್ರಶಸ್ತಿ ತಗೊಳಕ್ಕೆ ಹೋದಾಗ ಸೂಟ್ ಹಾಕೊಂಡು ಹೋಗಿದ್ರು. ನಮ್ಮ ಮಹೇಶ್ವರ ಒಂದು ವೈಟ್ ಶರ್ಟು, ಬ್ಲ್ಯಾಕ್ ಪ್ಯಾಂಟ್. ನಾವೆಲ್ಲ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ನಾವು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಏನೋ ಭಾರಿ ಅದ್ದೂರಿಯಾಗಿ ನಾವಿಲ್ಲೆಲ್ಲ ಹೇಳ್ಕೊಳ್ತೀವಿ. ಬಟ್ ಅವ್ರು ಎಷ್ಟು ಸರಳವಾಗಿ ಹೋಗಿ, ಅಂದರೆ ತುಂಬಿದ ಕೂಡ ತುಳುಕಲ್ಲ ಅನ್ನೋದಕ್ಕೆ ಹೇಳ್ತಿದ್ದೀವಿ, ಅತ್ಯಂತ ಸರಳವಾಗಿ ಹೋಗ್ಬಿಟ್ಟು ರಾಜ್ಯ ಪ್ರಶಸ್ತಿ ತಗೊಂಬಂದ್ರೂ ಕೂಡ ಬಿಂಕ ಬಿಗುಮಾನ ಯಾವುದೂ ಇಲ್ಲದೇನೆ ಚಿಕ್ಕವರಿಂದ ಹಿಡಿದು ಹೈಯರ್ ಆಫೀಸರ್ಗಳ ತನಕ ಅವ್ರಿಗೆ ಕಾಂಟ್ಯಾಕ್ಟ್ ಇದ್ದರೂ ಕೂಡ ಅದೇ ಸರಳತೆಯಿಂದ, ಅದೇ ಸೌಮ್ಯತೆಯಿಂದ ಅವ್ರು ಇರ್ತಕ್ಕಂಥದ್ದು ಅವರ ಒಂದು ಒಳ್ಳೆತನವನ್ನು ಪ್ರತಿಬಿಂಬಿಸ್ತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟೇ ಅಲ್ಲ, ಮೊನ್ನೆ ನನ್ನ ಪ್ರೀತಿನೇ ಹೋಗ್ತಾರೆ. ಯಾಕಂದ್ರೆ ನಾನು ನೋಡಿ ಅದು ಸನ್ಮಾನ ಸಮಾರಂಭ ಅನ್ಕೊಂಡೆ. ಹಾಗೆ ಈ ಸನ್ಮಾನ ಸಮಾರಂಭ ಒಬ್ಬ ನಿವೃತ್ತನ ಎದುರಲ್ಲಿ ನಿಂತಿರಲು ನನಗೆ ಒಂದು ಸಂತೋಷದ ಸುದ್ದಿ. ಒಬ್ಬರು ನಿವೃತ್ತ ಯೋಧರು, ಈ ಯೋಧರ ಮುಂದೆ ನಮಗೆ ನಮ್ಮ ಸಾಧನೆಯನ್ನು ಗುರುತಿಸಿ, ಯಾಕಂದ್ರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಏನಂದ್ರೆ ನಾವು ಒಂದು ರೀತಿ ಯೋಧರಾದ್ರೆ ನಮ್ಮನ್ನ ಕಾಯುವ ಯೋಧರು ಇವರ ಮುಂದೆ ನಮ್ಮ ಸನ್ಮಾನ ನಡೀತಿದೆ. ಇದಕ್ಕೆ ನಾನು ಚಿರಋಣಿಯಾಗಿ ಪ್ರಥಮ ಶಿಕ್ಷಣ ಹಾಗೂ ಗ್ರಾಮೀಣ ಸಂಸ್ಥೆ ಹಾಗೂ ನಾನು ಗೌರವಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಹಲೋಕದ ಧರ್ಮಾಂತರಿಯ ದೇವ ಮಾನವರು ಅಂತ ಕರೀತೇವೆ ನಾವು. ಬಹುಶಃ ನಮಗೆ ಭಗವಂತ ಕಣ್ಣಿಗೆ ಕಾಣೋದಿಲ್ಲ. ನಮಗೆ ಕಣ್ಣಿಗೆ ಕಾಣುವ ದೇವರು ಈ ಲೋಕದಲ್ಲಿ ಯಾರು ಅಂತಂದ್ರೆ ಅದು ವೈದ್ಯರು ಅಂತ. ಅಂತಹ ಒಂದು ವೈದ್ಯರಿಗೆ ಸನ್ಮಾನ ಮಾಡಬೇಕಾದ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ತಾವು ಆಯೋಜನೆ ಮಾಡಿದ್ದೀರಿ. ಎಲ್ಲ ಸಾಧಕರ ಹಿಂದೆ ಒಂದು ನೋವಿನ ಕಥೆ ಇದ್ದೇ ಇರುತ್ತೆ. ಯಾಕೆಂತಂದ್ರೆ ಸಾಧನೆ ಎನ್ನುವಂಥದ್ದು ಅತ್ಯಂತ ಸುಲಭವಾಗಿ ಸಿಗುವಂಥದ್ದಲ್ಲ. ಹಾಗಾಗಿ ಆ ಒಂದು ನೋವಿನ ಕಷ್ಟಗಳ ನಡುವೆಯೂ ಕೂಡ ನಿರಂತರ ಪರಿಶ್ರಮದಿಂದ ಸತತವಾಗಿರ್ತಕ್ಕಂಥ ಒಂದು ಶ್ರದ್ಧೆ ಮತ್ತು ಸಾಧನೆಯಿಂದ ತಾವೆಲ್ಲ ಮುಂದುವರೆದಿರಿ. ನಿಜವಾಗಿಯೂ ಕೂಡ ನೀವು ಇವತ್ತು ನಮ್ಮ ಎಲ್ಲ ಒಂದು ಸಮಾಜಕ್ಕೆ ಆದರ್ಶ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂತಂದ್ರೆ ಬದುಕು ಕಾಯುವ ಒಂದು ಪುಣ್ಯ ಕಾಯಕದಲ್ಲಿ ನಿರತರಾದವರು ತಾವೆಲ್ಲ ವೈದ್ಯರುಗಳು. ಹಾಗಾಗಿ ತುಂಬಾ ಈ ಒಂದು ಕಾರ್ಯಕ್ರಮ ನಮಗೆ ಖುಷಿ ಆಗುತ್ತೆ.